ನಗರದ ಸತ್ಯ ಗಾರ್ಡನ್ನಲ್ಲಿ ಅನಿಕೇತನ ಪದವಿ ಪೂರ್ವ ಮತ್ತು ಪದವಿ ಮಹಾವಿದ್ಯಾಲಯದಿಂದ ಮಂಗಳವಾರ ಹಮ್ಮಿಕೊಂಡಿದ್ದ ಪಿಯುಸಿ ಹಾಗೂ ಪದವಿ ಪ್ರಥಮ ವಿದ್ಯಾರ್ಥಿಗಳಿಗೆ ಸ್ವಾಗತ, ಪಿಯುಸಿ ದ್ವಿತೀಯ ಮತ್ತು ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಹಾಗೂ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಪರಸ್ಪರ ಸಂವಹನಕ್ಕೆ ಭಾಷೆ ಮಾಧ್ಯಮವಾಗಿದ್ದು, ಆದ್ದರಿಂದಲೇ ದೇಶ ವಿದೇಶಗಳ ಸಂಪರ್ಕ ಸಾಧಿಸಲ್ಪಡುತ್ತದೆ. ಹಾಗೆಯೇ ವಿಜ್ಞಾನಿಗಳು, ವ್ಯಾಪಾರಿಗಳು ಮತ್ತು ಮಾಧ್ಯಮಗಳಿಂದ ಪ್ರಪಂಚದ ವಹಿವಾಟುಗಳು ನಡೆಯುತ್ತದೆ ಎಂದರು. ಯುವ ಸಮೂಹದಲ್ಲಿ ಅಪರಾಧ ಕೃತ್ಯಗಳು ಹೆಚ್ಚುತ್ತಿವೆ ಎಂದ ಅವರು, ಬೀದರ್ ಕಾರಾಗೃಹದಲ್ಲಿರುವ 70 ಕೈದಿಗಳ ಪೈಕಿ 40 ಜನ ಯುವ ಆರೋಪಿಗಳು ಪೋಕ್ಸೋ ಪ್ರಕರಣದಲ್ಲಿ ಶಿಕ್ಷೆಗೆ ಒಳಗಾದವರಾಗಿದ್ದುದನ್ನು ಗಮನಿಸಿ ನಿಬ್ಬೆರಗಾಗಿ ಬಿಟ್ಟೆ ಎಂದು ತೀವ್ರ ಕಳವಳ ವ್ಯಕ್ತಪಡಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿದ ತಹಸೀಲ್ದಾರ್ ಅರುಣ್ ಎಚ್ ದೇಸಾಯಿ ಮಾತನಾಡಿ, ವಿದ್ಯಾರ್ಥಿಗಳು ಪಾಲಕರು ಪಡುತ್ತಿರುವ ಶ್ರಮದ ಬಗ್ಗೆ ಅರಿವಿಟ್ಟುಕೊಂಡು ಬದುಕಿನಲ್ಲಿ ತಲೆ ಎತ್ತಿ ನಡೆಯುವುದಕ್ಕೆ ಬೇಕಾಗುವ ಸ್ವಾವಲಂಬನೆ ಮತ್ತು ಸ್ವಾಭಿಮಾನವನ್ನು ಬೆಳೆಸಿಕೊಳ್ಳಬೇಕು ಎಂದರು. ಡಿವೈಎಸ್ಪಿ BS ತಳವಾರ್ ಮಾತನಾಡಿ, ಪಿಯುಸಿಯಿಂದ ಪದವಿ ಮುಗಿಯುವ ತನಕ 5 ವರ್ಷ ತಪಸ್ಸಿನಂತೆ ಅಭ್ಯಾಸ ಮಾಡಿದರೆ ಬದುಕಿನ ಪೂರ್ಣಾವಧಿಯನ್ನು ಸುಖವಾಗಿ ಕಳೆಯಬಹುದಾಗಿದೆ ಎಂದರು. ತುರ್ವಿಹಾಳ್ ಸಬ್ ಇನ್ಸ್ಪೆಕ್ಟರ್ ಸುಜಾತ ಮಾತನಾಡಿ, ವಿದ್ಯಾರ್ಥಿ ಜೀವನದಲ್ಲಿ ಪ್ರೀತಿ ಪ್ರೇಮವೆಂದು ಕಾಲಹರಣ ಮಾಡದೆ ಓದಿನ ಕಡೆಗೆ ಆದ್ಯತೆ ಕೊಡಬೇಕು. ಬೈಕ್ ಸವಾರಿ ಮಾಡುವಾಗ ಮೊಬೈಲ್ ಬಳಕೆ ಮಾಡಬಾರದು ಮತ್ತು ರಸ್ತೆ ನಿಯಮಗಳ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು ತಿಳಿಸಿದರು. ಜಾಲಿಹಾಳ್ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರಾಚಾರ್ಯ ಮುರುಡಯ್ಯ ಸ್ವಾಮಿ, ಗುಂಜಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ ಬಸವರಾಜ್ ಬೆಲ್ಲದ್, ಪತ್ರಕರ್ತ ಚಂದ್ರಶೇಖರ್ ಯರ್ದಿಹಾಳ್, ಕರ್ನಾಟಕ ಪದವಿ ಪೂರ್ವ ಕಾಲೇಜ್ ಪ್ರಾಚಾರ್ಯ ಸಿದ್ದರಾಮಯ್ಯ, ಮರ್ಕಂದಿನ್ನಿ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ ವೆಂಕಟೇಶ್, ಅನಿಕೇತನ ಕಾಲೇಜಿನ ಆಡಳಿತ ಮಂಡಳಿಯ ನಿರ್ದೇಶಕರಾದ ಜ್ಞಾನಪ್ಪ ಕನ್ನಪೇಟೆ, ನಾಗರಾಜ್ ಮುಕುಂದ ಉಪಸ್ಥಿತರಿದ್ದರು. ಸಂಸ್ಥೆಯ ಅಧ್ಯಕ್ಷ DH ಕಂಬಳಿ ಅಧ್ಯಕ್ಷತೆ ವಹಿಸಿದ್ದರು. ಪ್ರಾಚಾರ್ಯ ತಿಮ್ಮಣ್ಣ ರಾಮತ್ನಾಳ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇದೇ ವೇಳೆ ಗುಲ್ಬರ್ಗಾ ಮತ್ತು ರಾಯಚೂರು ವಿಶ್ವವಿದ್ಯಾಲಯದಿಂದ ರ್ಯಾಂಕ್ ವಿಜೇತರಾದ ವಿದ್ಯಾರ್ಥಿಗಳು ಮತ್ತು ಪಿಯುಸಿ ದ್ವಿತೀಯ ತರಗತಿಯಲ್ಲಿ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ಅಧಿಕ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಗೀತಾ ಹಿರೇಮಠ್, ತಿಮ್ಮಣ್ಣ ಸುಂಕನೂರು, ಸುನೀತಾ ಪಾಟೀಲ್, ರಮೇಶ್ ಹಲಗಿ ನಿರೂಪಿಸಿದರು. ಅನಿಕೇತನ ಪದವನ್ನು ಬಳಸಬೇಕಾದ ಒಂದು ಮಾತನ್ನು ಹೇಳ್ತಾರೆ. ಪ್ರತಿಯೊಂದು ಮಗು ಹುಟ್ಟಿದಾಗ ಅದು ವಿಶ್ವಮಾನವನಾಗಿರ್ತದೆ. ಆಗ ಮಗು ಬೆಳೀತಾ ಅಲ್ಪಮಾನವನಾಗ್ತದೆ. ಅಲ್ಪಮಾನವನಾದ ಮಗುವನ್ನ ವಿಶ್ವಮಾನವದ ಎಡೆಗೆ ಒಯ್ಯುವುದೇ ಗುಣಮಟ್ಟದ ಶಿಕ್ಷಣ. ದ ಕ್ವಾಲಿಟಿ ಆಫ್ ಎಜುಕೇಶನ್ ಅದು ಪವರ್ ಏನು ಅಂದ್ರೆ, ನಾವು ನ್ಯಾರೋ ಮೈಂಡೆಡ್ ಆಗಿಬಿಟ್ಟಿರ್ತೀವಿ, ಅಲ್ಪಮಾನವರಾಗಿರ್ತೀವಿ. ಈಗ ನ್ಯಾರೋ ಮೈಂಡೆಡ್ ಆಗಲಿಕ್ಕೆ ಕಾರಣ ಏನು? ಇಲ್ಲೆಲ್ಲ ಬಹಳ ಜನ ವಿದ್ಯಾರ್ಥಿಗಳಿದೆ, ಬಹಳ ಜನ ಪಾಲಕರು ಇದೆ. ನಮ್ಮ ಮಗುಗೆ ಪ್ರೈಮರಿ ಸ್ಕೂಲಲ್ಲಿ ನಾವು ಟಿಫಿನ್ ಕ್ಯಾರಿಯರ್ ಕೊಟ್ಟು ಕಳಿಸ್ತೀವಿ. ಆ ಟಿಫಿನ್ ತಿನ್ಬೇಕು, ಯಾವ ಕಾರಣಕ್ಕೂ ನಿನ್ನ ಫ್ರೆಂಡ್ಸಿಗೆ ಕೊಡಬಾರ್ದು ಅಂತ ಹೇಳ್ತೀವಿ. ಉತ್ತಮವಾದ ಆರೋಗ್ಯ ಇರಬೇಕು. ದ ಕೆಪಾಸಿಟಿ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಎ ಪರ್ಸನಾಲಿಟಿ ಅಂದ್ರೆ ನಿಮಗೆ ಉತ್ತಮವಾದ ಆರೋಗ್ಯ ಇರಬೇಕು. ಶ್ರೀಮಂತರಾಗಿರೋದು ಮುಖ್ಯ ಅಲ್ಲ. ಎರಡನೇ ನಿಮಗೆ ಗುಣಮಟ್ಟದ ಶಿಕ್ಷಣ ಇರಬೇಕು. ಈಗ ನಾನು ಕೇಳ್ತೀನಿ, ಉತ್ತಮವಾದ ಆರೋಗ್ಯ ನಿಮ್ಮಿಂದ ಸಾಧ್ಯ ಇದೆಯೋ ಇಲ್ಲ? ಇದೆ. ಅದಕ್ಕೆ ಬಡತನ ಶ್ರೀಮಂತಿಗೆ ಬೇಕಾಗಿಲ್ಲ. ನೀವೇನು ದೊಡ್ಡ ಶ್ರೀಮಂತರ ಮಕ್ಕಳಾಗಿ ಜಿಮ್ಗೆ ಹೋಗಿ 4 ತಾಸು ಎಕ್ಸರ್ಸೈಸ್ ಮಾಡೋದು ಬೇಕಾಗಿಲ್ಲ. ನೀವೇ ಎಲ್ಲಿ ಕೂತಿರ್ತೀರಿ ಅಲ್ಲೇ ಯೋಗಾಸನ ಮಾಡಿದ್ರೆ ಸಾಕು. ನೀವೇ ಎಲ್ಲಿ ನಿಂತಿರ್ತೀರಿ ಆ ನೆಲದಲ್ಲಿ ಸೂರ್ಯ ನಮಸ್ಕಾರ ಮಾಡಿದ್ರೆ ಸಾಕು, ನಿಮ್ಮ ಆರೋಗ್ಯ ಅದ್ಭುತವಾಗಿ ಬೆಳೆದಿದೆ. ದೇರ್ ಇಸ್ ನೋ ಎನಿ ಎಕ್ಸ್ಪೆಂಡಿಚರ್. ನಾವು ಎಷ್ಟೋ ಜನ ಶ್ರೀಮಂತರು 1 ಕೋಟಿ ರೂಪಾಯಿ ಕಾರ್ನಲ್ಲಿ ಹೋಗ್ತಾರೆ. ಆರೋಗ್ಯ ಕೆಟ್ಟದೆ ಅಂತ ತಿಳ್ಕೊಂಡು ಬೆಳಗ್ಗೆ 1 ಲಕ್ಷ ರೂಪಾಯಿ ಸೈಕಲ್ ತಗೊಂಡು ತುಳ್ಕೊಂತ ಹೋಗ್ತಾರೆ. ಎಷ್ಟೋ ಜನ ಕೋಟ್ಯಾಧೀಶರು ಐಷಾರಾಮಿಯಾಗಿ ಮೆರೀತಾರೆ. ಆರೋಗ್ಯ ಚೆನ್ನಾಗಿರಲಿ, ಡಯಾಬಿಟಿಕ್ಸ್ ಬಂದ್ಮೇಲೆ 10 ಕಿಲೋಮೀಟರ್ ವಾಕ್ ಮಾಡ್ತಾರೆ. ಆದ್ರೆ ಶ್ರಮಿಕರು, ಬಡವರು ನಿತ್ಯ ವಾಕ್ ಮಾಡಿ, ನಡೆದು, ಸೈಕಲ್ ತುಳಿದು ಸಾಯೋದು ತಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ತಾರೆ. ನಗರದಲ್ಲಿ ವಿಜೃಂಭಣೆಯಿಂದ ಗಣೇಶನ ಹಬ್ಬ ಆಚರಿಸಲಾಗುತ್ತಿದೆ.